ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ಇದು ಸ್ಯಾಟಿನ್ ಬಟ್ಟೆ, ಅದರಿಂದ ಬೋ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ 18 ಇಂಚು ಈ ಥರ ಉದ್ದ, ಆಮೇಲೆ 10 ಇಂಚು ಅಗಲ ತಗೊಂಡಿದ್ದೀನಿ. ಇದನ್ನು ಉಲ್ಟಾ ಸೈಡಿಂದ ಈ ಥರ ಇಲ್ಲಿಂದ ಇಲ್ಲಿಗೂ ಸ್ಟಿಚ್ ಹಾಕ್ಕೋತೀನಿ. ಈಗ ಕೈಯಲ್ಲಾರು ಹಾಕ್ಬೋದು, ಇಲ್ಲ ಮಷಿನ್ನಲ್ಲಾರು ಹಾಕ್ಕೋಬೋದು. ಇದೀಗ ಹೊಲಿದಿಟ್ಕೊಂಡಿದ್ದೀನಿ. ಅದೇ ಥರ 12 ಇಂಚು ಉದ್ದ, 8 ಇಂಚ್ ಅಗಲದ್ದು ಒಂದು ಕೂಡ ಹೊಲಿದಿಟ್ಕೊಂಡಿದ್ದೀನಿ. ಇದನ್ನು ಸೀದಾ ಮಾಡ್ಕೋತೀನಿ. ಈಗ ಇದು ಈ ಮೂಲೆಯನ್ನು ತಗೊಂಬಂದು ಹಿಂಗೆ ಸೇರಿಸ್ಬೇಕು. ಇದು ಕರೆಕ್ಟಾಗಿ ಅಳತೆ ಬರೋ ಥರ ಒಂದ್ರ ಮೇಲೆ ಒಂದು ಹೇರಿ ಇದು ಹಿಂಗೆ ಸ್ಟಿಚ್ ಮಾಡ್ಕೋಬೇಕೀಗ. ಇದನ್ನು ಕೂಡ ಸೀದಾ ಮಾಡಿಕೊಂಡು ಇದೇ ಥರ ಹಿಂಗಿಟ್ಟು ಸ್ಟಿಚ್ ಮಾಡ್ಕೊಂಬರ್ತೀನಿ. ಈಗ ಇದು ಎರಡು ರೆಡಿಯಾಗಿದೆ. ಈ ಥರ ಉಲ್ಟಾ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಇದನ್ನು ಒಂದರ ಮೇಲೆ ಒಂದು ಇಟ್ಕೋಬೇಕು. ಅದೇ ಥರ 18 ಇಂಚು ಉದ್ದ ಇರೋದನ್ನು, ಆಮೇಲೆ 8 ಇಂಚ್ ಅಗಲ, ಅದನ್ನು ಈ ಥರ ಈ ಕ್ರಾಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಮೂಲೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಉಲ್ಟಾ ಇಟ್ಟು ಈ ಥರ ಸ್ಟಿಚ್ ಮಾಡಿಕೊಂಡು ಒಂದು ಕಡೆ ಒಂಚೂರು ಜಾಗ ಬಿಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇದನ್ನು ಈಗ ಸೀದಾ ಮಾಡ್ತೀನಿ. ಇದೆರಡನ್ನು ಮಧ್ಯದಲ್ಲಿ ಬರೋ ಥರ ಇಟ್ಕೊಂಡಿದ್ದೀನಿ. ಇದನ್ನು ಈ ಥರ ನೆರಿಗೆ ಕೊಟ್ಕೊಂಡು ಬರಬೇಕು. ಇಲ್ಲಿ ಇದನ್ನು ಟೈಟಾಗಿ ಕಟ್ಟುತ್ತೀನಿ. ಈಗ ದಪ್ಪ ದಾರದಿಂದ ಇದೀಗ ಈ ಥರ ರೆಡಿಯಾಗಿದೆ. ಇನ್ನೊಂದು ಕ್ರಾಸನ್ನು ಮಾಡ್ಕೊಂಡಿದ್ನಲ್ಲ ಸ್ಟಿಚ್ ಮಾಡಿದ್ದು, ಅದನ್ನು ಕೂಡ ಮಿಡ್ಲಲ್ಲಿ ಹಿಡ್ಕೊಂಡು ಈ ಥರ ಫೋಲ್ಡ್ ಮಾಡ್ತಾ ಬರ್ತೀನಿ. ಫೋಲ್ಡ್ ಮಾಡಿ ಇದು ಕರೆಕ್ಟ್ ಮಿಡ್ಲ್ ಬಂದಿದೆಯಾ ಅಂತ ನೋಡಿಕೊಂಡು ಅದನ್ನು ಕೂಡ ಇಲ್ಲಿ ಟೈಟಾಗಿ ಕಟ್ಟಬೇಕು. ಇದನ್ನು ಈಗ ಇದಕ್ಕೆ ಮಿಡ್ಲಲ್ಲೇ ಸೇರಿಸಿ ಎಲ್ಲದೂ ಸೇರಿ ಈ ಥರ ಟೈ ಮಾಡಿಬಿಟ್ರೆ ಈ ಬೋ ಇಷ್ಟು ರೆಡಿ ಆಗುತ್ತೆ. ಇಲ್ಲಿ ಟೈಟಾಗಿ ಕಟ್ಕೋತೀನಿ. ಈಗ ಸ್ಯಾಟಿನ್ ರಿಬ್ಬನನ್ನು ತಗೊಂಡು ಈ ಮಣಿನ ಈ ದಾರದೊಳಗೆ ಹಿಂಗೆ ಹಾಕಿ ಇದನ್ನು ಪೋಣಿಸಿಟ್ಕೊಂಡಿದ್ದೀನಿ. ಈಗ ಇದು ರೆಡಿ ಆಗಿದೆಯಲ್ಲ, ಇದಕ್ಕೆ ಈ ಮಣಿನ ಫಿಕ್ಸ್ ಮಾಡ್ತೀನಿ. ಈ ಥರ ಇದನ್ನು ಉಲ್ಟಾ ಸೈಡಿಂದ ಸ್ಟಿಚ್ ಮಾಡ್ತೀನಿ. ಈಗ ಇದು ರೆಡಿಯಾಗಿದೆ. ಇದನ್ನು ತಲೆಗೆ ಹಾಕ್ಕೊಳ್ಳೋಕ್ಕೆ ಕ್ಲಿಪ್ಪಿಗಿಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಡೆಕೋರೇಷನ್ನಿಗೂ ಯೂಸ್ ಮಾಡ್ಕೋಬೋದು. ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಇದನ್ನು ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂತ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಚೆನ್ನಾಗಿ ಕಾಣ್ತಾ ಇದೆಯಾ ಫ್ರೆಂಡ್ಸ್?